ನೀವು ಎಲ್ಲಿಗಾದರೂ ಹೋಗಬೇಕಾದರೆ ಆಕಸ್ಮಿಕವಾಗಿ ಬೆಕ್ಕು ಅಡ್ಡ ಬಂದರೆ ನಾವು 5 ರಿಂದ 10 ನಿಮಿಷಗಳ ಕಾಲ ಆ ಸ್ಥಳದಲ್ಲಿಯೇ ನಿಂತು ನಂತರ ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ನಮ್ಮ ಪೂರ್ವಿಕರು ಇದನ್ನು ಪಾಲಿಸುತ್ತಿದ್ದ ಕಾರಣ ನಾವು ಈಗಲೂ ಇದನ್ನು ಪಾಲಿಸುತ್ತಿದ್ದೇವೆ. ನೋಡಿ, ಈ ಮೇಲಿನ ನಿಯಮ ಹಿಂದಿನ ಕಾಲದಲ್ಲಿ ಮಾಡಲ್ಪಟ್ಟಿದೆ. ನಮ್ಮ ಪೂರ್ವಿಕರು ಹೆಚ್ಚಾಗಿ ಕಾಡುದಾರಿಗಳಲ್ಲಿ ಕಾಲ್ನಡಿಗೆಯಲ್ಲಿ ಅಥವಾ ಎತ್ತಿನ ಗಾಡಿಗಳಲ್ಲಿ ಪಯಣಿಸುತ್ತಿದ್ದರು. ಅವರು ಹೀಗೆ ಪಯಣಿಸುತ್ತಿದ್ದ ದಾರಿಯಲ್ಲಿ ಕಾಡುಬೆಕ್ಕುಗಳು ಅಥವಾ ಕಾಡುಬೆಕ್ಕುಗಳ ಜಾತಿಗೆ ಸೇರಿದ ಹುಲಿ ಅಥವಾ ಚಿರತೆ ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಅಡ್ಡವಾಗಿ ಬಂದರೆ ಅವರು 5 ರಿಂದ 10 ನಿಮಿಷಗಳ ಕಾಲ ಅಲ್ಲಿಯೇ ನಿಂತು ನಂತರ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಿದ್ದರು. ತಿಳಿದುಕೊಳ್ಳಿ, ಕಾಡುಬೆಕ್ಕಿನ ಜಾತಿಗೆ ಸೇರಿದ ಪ್ರಾಣಿಗಳು ಒಂದು ಪೊದೆಯಿಂದ ಇನ್ನೊಂದು ಪೊದೆಗೆ ದಾಟಿ ಅಡಗಿ ಕುಳಿತಾಗ ಮಧ್ಯದಾರಿ ಇದ್ದು ಅಕಸ್ಮಾತ್ ಯಾರಾದರೂ ಬಂದರೆ ಅವರ ಮೇಲೆ ಆಕ್ರಮಣ ಮಾಡಿ ಕೊಲ್ಲುತ್ತಿದ್ದವು. ಇದನ್ನು ಚೆನ್ನಾಗಿ ಅರಿತುಕೊಂಡಿದ್ದ ನಮ್ಮ ಪೂರ್ವಿಕರು ಬೆಕ್ಕಿನ ಜಾತಿಯ ಯಾವುದೇ ಪ್ರಾಣಿಗಳು ಅಥವಾ ಆ ಜಾತಿಗೆ ಸೇರಿದ ಹುಲಿ, ಚಿರತೆ ಹೋಗುತ್ತಿದ್ದ ದಾರಿಯನ್ನು ದಾಟುತ್ತಿದ್ದರೆ ತಕ್ಷಣ ಅವರು 5 ರಿಂದ 10 ನಿಮಿಷಗಳ ಕಾಲ ಅಲ್ಲಿಯೇ ನಿಂತು ಆ ಪ್ರಾಣಿಗಳು ಸಾಗಿದ ಬಳಿಕ ಹೊರಡುತ್ತಿದ್ದರು, ಅವುಗಳಿಂದ ರಕ್ಷಿಸಿಕೊಳ್ಳುತ್ತಿದ್ದರು. ಇದನ್ನು ಯಥಾರ್ಥವಾಗಿ ಅರಿಯದ ವರ್ತಮಾನದ ಜನರು ಅದನ್ನೇ ಮುಂದುವರಿಸಿಕೊಂಡು ಈಗಲೂ ಬೆಕ್ಕು ಅಡ್ಡವಾಗಿ ಹೋದರೆ ಕೆಲಕಾಲ ನಿಂತು ನಂತರ ತಮ್ಮ ಪಯಣವನ್ನು ಮುಂದುವರಿಸುತ್ತಾರೆ. ತಿಳಿದುಕೊಳ್ಳಿ, ಇದು ದೊಡ್ಡ ನಗರಗಳಲ್ಲಿ ಪ್ರಯಾಣ ಮಾಡುವ ಅಥವಾ ಲಾರಿ ಬಸ್ಸಿನಲ್ಲಿ ಹೋಗುವ ಜನರಿಗೆ ಅನ್ವಯವಾಗುವುದಿಲ್ಲ. ಈ ನಿಯಮಗಳುವೇನಿದ್ದರೂ ಕಾಡು ದಾರಿಯಲ್ಲಿ ಹೋಗುವವರಿಗೆ ಮಾತ್ರ. ಯಾವುದೇ ಆಚರಣೆಯಾಗಿರಲಿ ಅದರ ಹಿಂದಿನ ರಹಸ್ಯವನ್ನು ತಿಳಿದು ಆಚರಿಸಿ ಕಾಲಕ್ಕೆ ತಕ್ಕಂತೆ ನಡೆಯಿರಿ. ಅಂಧಾನುಕರಣೆಯನ್ನು ಬಿಟ್ಟು ಮೂಢನಂಬಿಕೆಗಳಿಂದ ಹೊರಬನ್ನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ವಿಷಯ ಹೀಗಿದೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.